ಅಧಿಕಾರಿಗಳೇ ಕಣ್ಣು ಬಿಡಿ, ಆಸ್ಪತ್ರೆಗಾಗಿ ಡಂಬಳ ಜನರ ಆಕ್ರೋಶ. 15 ದಿನಗಳ ಗಡುವು ಇಲ್ಲದೆ ಇದ್ರೆ ಡಿಸಿ ಕಚೇರಿಗೆ ಪಾದಯಾತ್ರೆಯ ಎಚ್ಚರಿಕೆ. ಸರ್ವರಿಗೂ ಸಮಾನ ಅವಕಾಶಗಳು, ಸರ್ವ ಆರೋಗ್ಯ, ಸರ್ವ ಶಿಕ್ಷಣ. ವ್ಯವಸ್ಥೆಯ ಬೇಜವಾಬ್ದಾರಿತನಕ್ಕೆ ಇನ್ನಷ್ಟು ಅಮಾಯಕ ಜೀವಗಳು ಬಲಿಯಾಗಬೇಕು. ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುವ ಹಳ್ಳಿಯ ಜನರಿಗೆ ತುರ್ತು ಚಿಕಿತ್ಸೆ ಸಿಗೋದಾದ್ರೂ ಯಾವಾಗ? ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಐತಿಹಾಸಿಕ ಡಂಬಳ ಗ್ರಾಮದಲ್ಲಿ ಈಗ ಇಂಥದೊಂದು ತೀವ್ರ ಆಕ್ರೋಶದ ಜ್ವಾಲೆ ಹೊತ್ತಿ ಉರಿದಿದೆ. 28ಕ್ಕೂ ಅಧಿಕ ಹಳ್ಳಿಗಳಿಗೆ ಕೇಂದ್ರ ಬಿಂದುವಾಗಿರುವ 20,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಡಂಬಳದಲ್ಲಿ ಸುಸಜ್ಜಿತ ಸಮುದಾಯ ಆರೋಗ್ಯ ಕೇಂದ್ರ ಮಂಜೂರು ಮಾಡಬೇಕು ಅಂತ ಆಗ್ರಹಿಸಿ ಸಾರ್ವಜನಿಕರು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ರೊಚ್ಚಿಗೆದ್ದು ಪ್ರತಿಭಟನೆ ನಡೆಸಿವೆ. ಅಷ್ಟೇ ಅಲ್ಲ, ಕೇವಲ 12 ವರ್ಷದ ಬಾಲಕ ಸಂತೋಷ್ ಆಂಬ್ಯುಲೆನ್ಸ್ ಮತ್ತು ಆಕ್ಸಿಜನ್ ಸಿಗದೆ, ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ ಘಟನೆಗೆ ಸರ್ಕಾರವೇ ನೇರ ಹೊಣೆ ಅಂತ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಕೇವಲ 15 ದಿನಗಳ ಗಡುವು ನೀಡಲಾಗಿದ್ದು, ಬೇಡಿಕೆ ಈಡೇರದೇ ಇದ್ರೆ ಡಂಬಳ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಬೃಹತ್ ಪಾದಯಾತ್ರೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಗದಗ ಜಿಲ್ಲೆಯ ಡಂಬಳ ಹೋಬಳಿ ಕೇಂದ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈಗ ಕೇವಲ ಹೆಸರಿಗಷ್ಟೇ ಇದೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿರುವ ಈ ಕೇಂದ್ರದಿಂದ ಇಡೀ ಭಾಗದ ಬಡವರು, ರೈತರು, ಕೂಲಿ ಕಾರ್ಮಿಕರು ವೈದ್ಯಕೀಯ ಸೇವೆಗಾಗಿ ಪರದಾಡುವಂತಾಗಿದೆ. ಇತ್ತೀಚೆಗೆ ಕಲ್ಯಾಣ ಚಾಲುಕ್ಯರ ಕಾಲದ ಐತಿಹಾಸಿಕ ಜಪದ ಬಾವಿ ವೀಕ್ಷಣೆಗೆ ಹೋಗಿದ್ದ 12 ವರ್ಷದ ವಿದ್ಯಾರ್ಥಿ ಸಂತೋಷ್ ಆಕಸ್ಮಿಕವಾಗಿ ಕಾಲ್ ಜಾರಿ ಬಿದ್ದಿದ್ದ. ಸ್ಥಳೀಯ ಯುವಕರು ತಕ್ಷಣವೇ ಆತನನ್ನು ರಕ್ಷಣೆ ಮಾಡಿ ಡಂಬಳದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತಂದಾಗ ಆತನಲ್ಲಿ ಉಸಿರಾಟ ಇತ್ತು. ಆದರೆ ದುರ್ದೈವ ಏನಂದರೆ ಅಲ್ಲಿ ತುರ್ತು ಚಿಕಿತ್ಸಾ ವ್ಯವಸ್ಥೆಯೇ ಇರಲಿಲ್ಲ, ಆಕ್ಸಿಜನ್ ಇರಲಿಲ್ಲ, ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಕೂಡ ಸಿಗಲಿಲ್ಲ. ಇದರ ಪರಿಣಾಮ ಆ ಅಮಾಯಕ ಬಾಲಕ ಆಸ್ಪತ್ರೆಗೆ ತಲುಪುವ ಮೊದಲೇ ದಾರಿ ಮಧ್ಯದಲ್ಲೇ ಉಸಿರನ್ನ ಚೆಲ್ಲಿದ್ದ. ಈ ಹಸಿರು ಜೀವದ ಬಲಿ ಡಂಬಳದ ಜನರನ್ನ ಕೆರಳಿಸಿದ. ಬಂದು ಎಲ್ಲಿಗೆ ಬಂದು 47ರ ಸ್ವಾತಂತ್ರ್ಯ ಯಾರಿಗೆ ಬಂದು ಎಲ್ಲಿಗೆ ಬಂದು 20,000ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಡಂಬಳದ ಸಮುದಾಯ ಆರೋಗ್ಯ ಕೇಂದ್ರ ತಕ್ಷಣವೇ ಬೇಕು. ಅಮಾಯಕ ವಿದ್ಯಾರ್ಥಿ ಸಂತೋಷ್ ಸಾವಿಗೆ ಈ ಸೌಲಭ್ಯಗಳ ಕೊರತೆಯೇ ಕಾರಣ. ಸರ್ಕಾರಕ್ಕೆ 15 ದಿನಗಳ ಟೈಮ್ ಕೊಟ್ಟಿದ್ದೇವೆ, ಅಷ್ಟರೊಳಗೆ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಿ ಖಾಯಂ ವೈದ್ಯರನ್ನ ನೇಮಿಸದೇ ಇದ್ರೆ ಡಂಬಳದಿಂದ ಗದಗದ ಡಿಸಿ ಕಚೇರಿ ತನಕ ನೂರಾರು ಯುವಕರು, ಸಾರ್ವಜನಿಕರು ಕಾಲ್ನಡಿಗೆ ಜಾಥಾ ಮಾಡ್ತೀವಿ. ಹೌದು, ಸರ್ವೋದಯ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ವಿವಿಧೋದ್ದೇಶಗಳ ಸಂಸ್ಥೆ ನೇತೃತ್ವದಲ್ಲಿ ಅಹಿಂದ ಸಂಘಟನೆ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ನೂರಾರು ಕಾರ್ಯಕರ್ತರು ಬೀದಿಗಿಳಿದು ತಹಶೀಲ್ದಾರ್ ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಖಡಕ್ ಮನವಿಯನ್ನ ನೀಡಿದ್ದಾರೆ. ಡಂಬಳ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತಕ್ಷಣವೇ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು. ಖಾಯಂ ತಜ್ಞ ವೈದ್ಯರು, ನರ್ಸ್ಗಳು ಹಾಗೂ ಅಗತ್ಯ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ಸುಸಜ್ಜಿತ ಹೆರಿಗೆ ವಿಭಾಗ, ಎಕ್ಸ್ರೇ ಹಾಗೂ ಸ್ಕ್ಯಾನಿಂಗ್ ಸೌಲಭ್ಯ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಡಂಬಳದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಮಾಡುವ ಕುರಿತು ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಕಳುಹಿಸಲಾಗಿದೆ. ಸಕಾರಾತ್ಮಕ ಸ್ಪಂದನೆ ಕೂಡ ಸಿಕ್ಕಿದೆ. ಮುಂದಿನ 3-4 ತಿಂಗಳಲ್ಲಿ ಇದು ಮಂಜೂರಾಗುವ ಭರವಸೆ ಇದೆ. ಸದ್ಯಕ್ಕೆ ಅಗತ್ಯವಿರುವ ತುರ್ತು ವೈದ್ಯಕೀಯ ಸಿಬ್ಬಂದಿ ಒದಗಿಸಲು ಕ್ರಮ ಕೈಗೊಳ್ಳುತ್ತೇವೆ. ಅಧಿಕಾರಿಗಳೇನೋ ಭರವಸೆ ನೀಡಿದ್ದಾರೆ, ಆದರೆ ಇಂತಹ ಆಶ್ವಾಸನೆಗಳನ್ನು ಕೇಳಿ ಡಂಬಳದ ಜನ ಸಾಕಾಗಿ ಹೋಗಿದ್ದಾರೆ. ಇನ್ನು ಮುಂದೆ ಕೇವಲ ಭರವಸೆಗಳು ನಡೆಯಲ್ಲ, ಕಣ್ಣೆದುರೇ ಕೆಲಸವಾಗಬೇಕು ಅನ್ನೋದು ಜನರ ಖಡಕ್ ಆಗ್ರಹವಾಗಿದೆ. ಒಂದು ವೇಳೆ ಕೊಟ್ಟ ಮಾತು ತಪ್ಪಿದ್ರೆ 15 ದಿನಗಳ ನಂತರ ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಧರಣಿ, ಸತ್ಯಾಗ್ರಹ ಮತ್ತು ಉಗ್ರ ಹೋರಾಟ ನಡೆಯೋದು ಖಚಿತ. ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಂಡು ಈ ಹೋಬಳಿ ಕೇಂದ್ರದ ಜನರ ಜೀವ ಉಳಿಸುವ ಕೆಲಸಕ್ಕೆ ಮುಂದಾಗಲಿ. ಸರ್ವರಿಗೂ ಸಮಾನ ಅವಕಾಶಗಳು, ಸರ್ವ ಆರೋಗ್ಯ, ಸರ್ವ ಶಿಕ್ಷಣ, ಸರ್ವ ನ್ಯಾಯ ಒದಗಿಸಬೇಕಂತೇಳಿ ಎಷ್ಟೆಲ್ಲ ಹೇಳಿದ್ರು ಸಹಿತ ಇವತ್ತು ಸಾರ್ವಜನಿಕರ ಬಾಯನ್ನ ಮುಚ್ಚಿಸಿಕೊಂಡಿದ್ದಾರೆ, ಸಾರ್ವಜನಿಕರ ಬಾಯನ್ನ ಕಟ್ಟಿ ಹಾಕಿದ್ದಾರೆ ದುರಾಡಳಿತ ವರ್ಗದವರು.
ಕೆಟ್ಟ ಮನಸ್ಥಿತಿಗಳವರು, ನಾಲಾಯಕ ಮುಖಂಡರುಗಳು, ಯೋಗ ಉಪಯೋಗಕ್ಕೆ ಬರದ ನಾಯಕರು. ಇವತ್ತು ಒಂದು ಸಮಸ್ಯೆಗೆ, ಒಂದು ಹುಡುಗನ ಸಮಸ್ಯೆ ಕೇಳಕ್ಕೆ ಬರಲಿಲ್ಲಪ್ಪ ಅಂತಂದ್ರ ಅಂತ ನಾಯಕ ಎದಕ್ ಬೇಕು ಹೇಳ್ರಿ? ನಮಗ ಅಂತ ನಾಯಕ ಎದಕ್ ಬೇಕು ಹೇಳ್ರಿ? ಅಂತವನ್ನ ಯಾಕೆ ಓಟ್ ಹಾಕ್ಬೇಕು ಹೇಳ್ರಿ? ನಾವು ಒಂದು ಸಮಸ್ಯೆಯನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲಪ್ಪ ಅಂತಂದ್ರ ಎಂತ ವಾತಾವರಣವನ್ನ ನಿರ್ಮಾಣ ಮಾಡಿದಾರೆ ಮುಖಂಡರು. ಡಿಜೆಕ್ ಬೇಕಾ ರೊಕ್ಕ ಕೊಡ್ತೀನಿ ಅಂತ ಹೇಳ್ತಾರ. ಒಂದು ಕಾರ್ಯಕ್ರಮ ಮಾಡ್ರಿ, ನಾನೆಲ್ಲ ಅನೌನ್ಸ್ ಮಾಡ್ತೀನಿ, ಊಟ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರ. ಆದ್ರ ಈ ಒಂದು ಹುಡುಗ ಸತ್ತು ಬಿದ್ದಾನ, ಅವ್ ನ್ಯಾಯ ಕೊಡಕ್ಕ ನಾಯಕರು ಇಲ್ಲ, ನಾಲಾಯಕರು ಇಲ್ಲ. ಅವ್ರ ಅಧಿಕಾರಿಗಳು ಹೇಳಿದ್ರಿ, ಜಸ್ಟ್ THO ಅಧಿಕಾರಿಗಳು ಹೇಳಿದ್ರು, ಸರ್ ನಾವು ಆಂಬುಲೆನ್ಸ್ ಏನು ಅಪ್ಲಿಕೇಶನ್ ಹಾಕಿದೀವ್ರಿ, ಮೇಲಿನ ಅಧಿಕಾರಿಗಳು 3 ತಿಂಗಳು ಹತ್ತು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರ. ನಾ ಅನ್ಕೊಂಡೆ ರೆಸ್ಪಾನ್ಸ್ ಯಾಕೆ ಮಾಡ್ಲಪ್ಪ, ಅದು ಸತ್ತೈತಿ ಅಂತ ಅರ್ಥ. ಹೆಂಗ ಸತ್ತೈತಿ ಏನೋ ಹೋಗಿ ಮಾತಾಡ್ತೀವಿ, ಪ್ರತಿಕ್ರಿಯೆ ಕೊಡಂಗಿಲ್ಲ. ಹಂಗ ಅಧಿಕಾರಿಗಳಿಗೆ ಕೇಳಿದ್ರೆ ಮೇಲಧಿಕಾರಿಗಳು ಅವ್ರಿಗೆ ಪ್ರತಿಕ್ರಿಯೆ ಕೊಡಕ್ ಆಗ್ತಿಲ್ಲ ಅಂತ 3 ತಿಂಗಳ ಆಂಬುಲೆನ್ಸ್ ಒಬ್ಬ ಸರ್ಕಾರಿ ಡಾಕ್ಟರ್ನೇ ಇಲ್ಲ. ಗುಳಿಗೆ ಖಾಲಿಯಾಗಿ ಅಂತ ಹೇಳ್ತಾರ. ಸಲನ್ ಕೇಳಿದ್ರ ಸಲನ್ ಬಡ್ಲಿ ಅವ್ರಿಗೆ ತಂಬೋದಪ್ಪ ಅಂತ ಹೇಳ್ತಾರ. ಪದೇ ಪದೇ ಖರ್ಚು ಮಾಡ್ಸಕ ಈ ಸರ್ಕಾರಿ ಆಸ್ಪತ್ರೆ ನಮ್ಗೆ ಉಟ್ಕೊಂಡೈತಿ. ಜೊತೆಗೆ ಅದೇನು ಬಹುಶಃ ಅದು ಬೂತ್ ಬಗ್ಲಾಗತ್ತ ಅಷ್ಟು ಹೇಳಕ್ಕಾಗಂಗಿಲ್ಲ. ಅದು ಒಳಗಿನ ಸ್ವಚ್ಛ ಕ್ಲೀನ್ ಐತಿ, ಆದ್ರ ಸುತ್ತಮುತ್ತ ನೋಡಿದ್ರ ಹಾವು ಬರ್ತಾವ, ಚೋಳು ಬರ್ತಾವ ಯಪ್ಪ ಅಂತ ಅನ್ನಬೇಕು, ಹಂಗೈತಿ ವಾತಾವರಣ. ಇದನ್ನ ಕೇಳಕ ಸಾರ್ವಜನಿಕರ ಪರವಾಗಿ ಊರಿನ ವಿವಿಧ ಸಂಘಟಕ ಇರ್ತಕ್ಕಂಥ ಹಲವಾರು ಯುವಕರು ಇವತ್ತು ಬಂದು ನಿಂತ್ಕೊಂಡ್ರ ಕೇಳಕ. ಯಾಕೆ ಕೇಳ್ರಿ? ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಘಟನೆ ನಿಮ್ಗೆಲ್ಲರಿಗೂ ಗೊತ್ತಿದ್ದೈತಿ. ಜಫರ್ವಾಗಿ ಬಿದ್ದ ಹುಡುಗ ಆಸ್ಪತ್ರೆಗೆ ತಗೊಂಡ್ಬಂದ್ರೆ ಟಮ್ಟಮ್ದಾಗ ತುರ್ತು ಚಿಕಿತ್ಸೆಗೆ ನೋಡ್ಬೇಕಪ್ಪ ಅಂತಂದ್ರ ಕಿಲಿ ಹಾಕಿದ್ದ ದವಾಖಾನೆ ನರ್ಸ್ ಪಾಪ ಒಬ್ಬಾಕಿದ. ಏನ್ ಮಾಡ್ಬೇಕ್ರಿ ಅವರು? ಅರೆಸ್ಟ್ ಮಾಡಿದ್ರು. ಇದ್ದಕ್ಕಿದ್ದಂಗ ಗಾಡಿಗಳ ಆಂಬುಲೆನ್ಸ್ ಫೋನ್ ಹಚ್ತೀವಿ, ಅರ್ಧ ತಾಸು ತಡಿ, ಮಾಹಿತಿ ಹೇಳೋ ಒಳ್ಳೆ ಅಂತ ಕೇಳ್ತಾರ ಅವರು. ಇವ್ರ ಮಾಹಿತಿ ಹಾಕಿ ಕುಂದ್ಕೊಳಕ ಹುಡುಗನ ಜೀವ ಖಾಲಿ ಆಯ್ತು. ಡಂಬಳ ಗ್ರಾಮದ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸಬೇಕು. ಇಲ್ಲಿರ್ತಕ್ಕಂಥ ಅನಾರೋಗ್ಯದ ವ್ಯವಸ್ಥೆಯನ್ನ ಸರಿಪಡಿಸಬೇಕು. ಆಂಬುಲೆನ್ಸ್ ವ್ಯವಸ್ಥೆಯಲ್ಲಿರ್ತಕ್ಕಂಥ ಈ ಒಂದು ಆಸ್ಪತ್ರೆ ನಮಗೆ ಬೇಡ. ಸರ್ಕಾರ ಆಸ್ಪತ್ರೆಯಲ್ಲಿ ಸರ್ಕಾರ ಡಾಕ್ಟರ್ಗಳಿರ್ತಕ್ಕಂಥ ವ್ಯವಸ್ಥೆ ನಮಗೆ ಬೇಡ. ಇದು ಒಂದು ದಿನದ ಸಮಸ್ಯೆ ಅಲ್ಲ, ಹಲವಾರು ಸಮಸ್ಯೆಗಳಿಗೆ ಕಾರಣವಿರ್ತಕ್ಕಂಥ ಈ ಡಂಬಳ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೇರಿಸಬೇಕು ಮತ್ತು ಯಾವುದೇ ಆರೋಗ್ಯ ಸೌಲಭ್ಯಗಳನ್ನ ಕಡಿಮೆ ಮಾಡದಂತೆ ಎಲ್ಲ ವ್ಯವಸ್ಥಿತವಾಗಿ ಇವತ್ತ ಹೋಗ್ತಿತ್ತು ಆ ಮನವಿ, ಇದು ಹೋದ್ಮೇಲೆ ಇಮಿಡಿಯೇಟ್ ಮಾಡಿಕೊಡ್ತಾರೆ. ಸೊ CSC ಆಗೋದ್ರಲ್ಲಿ ಏನು ತೊಂದರೆ ಇಲ್ಲ. ಇದಕ್ಕೆ ಏನಿದ್ರು ಸಾಕಷ್ಟು ಅವ್ರಿಗೆ ಆ್ಯಕ್ಚುಲಿ ಇಂಜಿನಿಯರಿಂಗ್ ಡಿವಿಷನ್ದವ್ರು ಬಂದು ಅಳತೆ ಮಾಡ್ಕೊಂಡಿದ್ದಾರೆ. ವಾಪಸ್ ಜಾಗ ಕೇಳಿದ್ರು, ಜಾಗ ಹೊರಗಡೆ ಕೊಡೋ ಅವಶ್ಯಕತೆ ಇಲ್ಲ, ನಮ್ಮ ದವಾಖಾನೆ ಜಾಗ ಐತೆ ಅಂತ ಹೇಳಿದ್ರೆ ಅದನ್ನು ಮಾಡ್ಕೊಂಡಿದ್ದಾರೆ. ಎಲ್ಲ ರೆಡಿ ಆಗೈತಿ. CSC ಈ ವರ್ಷಕ್ಕೆ 100% ಬಾಕಿ ಒಂದೇದು 100%. ಯಾಕಂದರೆ ಈಗ ಆಲ್ಮೋಸ್ಟ್ ಲಾಸ್ಟ್ ಹಂತದೊಳಗೆ ಐತೆ. ಒಂದು ಜಸ್ಟಿಫಿಕೇಶನ್ ಯಾಕೆಂದ್ರೆ ಏನಾಕೈತ್ರಿ, ನಾಳೆ ಕೇಳಿದೆ ಮೊನ್ನೆ 13 ತಾರೀಕಿಗೆ ಮೀಟಿಂಗ್ ಇತ್ತು. 13 ತಾರೀಕು ಮಾನ್ಯ ಆರೋಗ್ಯ ಸಚಿವರು ಮೀಟಿಂಗ್ ಇತ್ತು. ತಗೊಂಡಾಗ ಹೇಳಿದ್ದಾರೆ ಏನಂದರೆ ಒಂದು ಸಣ್ಣ ಡಿಪಾರ್ಟ್ಮೆಂಟಿಂದ ಜಸ್ಟಿಫಿಕೇಶನ್ ಹೇಳಿದ್ದಾರೆ, ಅವ್ನು ಆನ್ಸರ್ ಮಾಡ್ಕೊಂಡ್ರೆ ನಿಮ್ಗೆ ಸೇಫ್. ಅದು ಸರ್ಕಾರಿ ಕಾರ್ಯಗಳದಾವು, ಅವೆಲ್ಲ ಕಂಟೆಂಟ್ ಮಾಡಬೇಕಂತ